ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಶಿವಗಂಗೆ ಬೆಟ್ಟದ ಗಿರಿ ಪ್ರದಕ್ಷಿಣೆಗೆ ಬಂದಿರುತ್ತೇವೆ. ಇದು ಪ್ರತಿ ತಿಂಗಳು ಪೌರ್ಣಮಿ ದಿನದಂದು ಶಿವಗಂಗಾ ಬೆಟ್ಟ ಗಿರಿ ಪ್ರದಕ್ಷಿಣೆ ಮಾಡೋದು. ಇಲ್ಲಿಗೆ ಸುತ್ತಮುತ್ತಲಿನ 100 ಜನ ಬರ್ತಾರೆ. ನೋಡಿ, ಬಂದು ದೇವರ ಮುಂದೆಗಡೆ ಇರೋ ಗೋಪುರಕ್ಕೆ ಕೈ ಮುಗಿದು ಕರ್ಪೂರ ಹಚ್ಚಿ ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಶುರುವಾಗುತ್ತೆ. ನೋಡಿ, ಇಲ್ಲಿ ಕೆಲವರು ಭಜನೆ ಮುಖಾಂತರ ಶುರು ಮಾಡ್ತಾರೆ ಈ ಗಿರಿ ಪ್ರದಕ್ಷಿಣೆ. ನೋಡಿ, ನಾವು ಇಲ್ಲಿ ಹತ್ರದೊಳಗೆ ಇದ್ಕೊಂಡು ನಮಗೆ ಗೊತ್ತಿರಲ್ಲ. ನೋಡಿ, ಇಲ್ಲಿಂದ ಹೊರಡುತ್ತೀವಿ. ಬೆಳಗ್ಗೆ ಸುಮಾರು 5 ಗಂಟೆ ಶುರುವಾಗುತ್ತೆ. ನೋಡಿ, ಇದು ಶಾರದಾ ಕ್ರಾಸ್. ಇಲ್ಲಿಂದ ಇಲ್ಲೂ ಕರ್ಪೂರ ಹಚ್ಚಿ ಸಹ ಮುಂದೆ ಹೋಗ್ತೀವಿ. ಇಲ್ಲೇ ಒಂದು 4-5 ದೇವಸ್ಥಾನ ಬರುತ್ತೆ. ಅದಕ್ಕೂ ಸಹ ನಾವು ಕರ್ಪೂರ ಹಚ್ಚಿ ಪ್ರತಿಯೊಂದು ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಮುಂದಿನ ಹೆಜ್ಜೆ ಮುಂದೆ ಇಡ್ತೀವಿ ನಾವು. ಇಲ್ಲಿ ಆಲ್ರೆಡಿ 100 ಜನ ಬಂದು ಆಲ್ರೆಡಿ ನೈಟೇ ಆಲ್ಟ್ ಆಗಿರ್ತಾರೆ. ನೋಡಿ, ಇವ್ರು ಯಾರು ಸುತ್ತಮುತ್ತ ದೂರದವ್ರು, ಬೆಂಗಳೂರು, ತುಮಕೂರು, ದೊಡ್ಡಬಳ್ಳಾಪುರ, ನೋಡಿ ಅಲ್ಲಿಂದೆಲ್ಲ ಬರ್ತಾರೆ. ನಾವೇ ಇಲ್ಲಿ ಹತ್ರದವರಾಗಿ ಹೋಗಿರೋದಿಲ್ಲ. ಈ ಬೆಳಗಿನ ಜಾವ ಹೋಗೋದಿದೆಯಲ್ಲ, ಅದು ಒಂಥರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ 3-4 ದೇವಸ್ಥಾನ ಬರ್ತದೆ. ನೋಡಿ, ಈ ಆರ್ಚಿಂದ ನಾವು ಹೋಗ್ಬೇಕು. ಇಲ್ಲಿ ಬೆಳಗಿನ ಜಾವ ನಡೀತಿದ್ರೆ ಸ್ವರ್ಗ ಸಿಗ್ದಂಗೆ ಆಗುತ್ತೆ ಇಲ್ಲಿ. ನೋಡಿ ಹೆಂಗಿರುತ್ತೆ ಅಂದರೆ ಅದು ಹೋದ್ಮೇಲೆ ಗೊತ್ತಾಗೋದು ಅದು. ನೋಡಿ, ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಬೆಟ್ಟದ್ದು. ಯಾವ ರೀತಿ ಇದೆ ಅಂದರೆ, ನಾವು ಎಲ್ಲೆಲ್ಲೋ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗಿನ ಜಾವ 6 ಗಂಟೆ. ನೋಡಿ, ಬೆಟ್ಟ ಮಂಜಿನಿಂದ ತುಂಬಿಕೊಂಡಿದೆ. ನೋಡಿ, ಅದೇ ರೀತಿ ಇಲ್ಲಿ ಮುಂದೆ ಹೋಗಬೇಕು. ನೋಡಿ, ರಸ್ತೆಯಲ್ಲಿ ಹೋಗಿ ನೋಡಿ, ಇಲ್ಲಿ ಬಲಗಡೆಗೆ ಟರ್ನ್ ಆಗಬೇಕು. ನಾವು ಅಂದ್ಕೊಳ್ತೀವಿ ಬೆಟ್ಟ ಸುತ್ತೋದು ಅಂದರೆ ಬೆಟ್ಟದಿಂದ ಸುತ್ಕೊಂಬರೋದು ಹಿಂಗೆ ಟಾರ್ ರೋಡಾಗಿ ಅಂತ. ಖಂಡಿತ ಆ ರೀತಿ ಇರಲ್ಲ ಇಲ್ಲಿ. ನೋಡಿ, ಇಲ್ಲಿ ಹೋಗ್ತಾ ಬೆಟ್ಟದ ಹಿಂಭಾಗ ಒಂದು 4-5 ದೇವಸ್ಥಾನ ಸಿಗುತ್ತೆ. ಶನೇಶ್ವರ, ಕಾಳಿಕಾ ಮಾತಾ, ಹಿಂಗೆ ದೇವಸ್ಥಾನಗಳು ಸಿಗುತ್ತೆ. ಅವಕ್ಕೆಲ್ಲ ನಾವು ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ಮುಂದೆ ಸಾಗಬೇಕಾಗುತ್ತೆ. ನೋಡಿ, ಈ ರೀತಿ ದೇವಸ್ಥಾನಗಳು ಇವೆ ಇಲ್ಲಿ. 100 ಜನ ಬಂದು ಆಲ್ರೆಡಿ ಬರ್ತಾ ಇರ್ತಾರೆ, ಬರೋರು ಇರ್ತಾರೆ. ನೋಡಿ, ಗಣಪತಿ. ಇಲ್ಲಿ ಪ್ರಸಾದ ವಿನಿಯೋಗ ಸಹ ಇರುತ್ತದೆ. ಈ ಇದರಲ್ಲಿ ಪ್ರಸಾದ ಕೊಡ್ತಾರೆ ಬೆಳಗ್ಗೆನೆ. ನೋಡಿ, ಕೊಡ್ತಾ ಇದ್ದಾರೆ ಪ್ರಸಾದ. ನೋಡಿ, ಕಾಳಿಕಾ ಮಾತಾ. ಸ್ನೇಹಿತರೆ, ನೋಡಿ, ತಾಯಿ ಕಾಣ್ತಾ ಇದ್ದಾಳೆ. ಮುಂದೆ ಬಂದರೆ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಗಿನ ಜಾವ. ನೋಡಿ, ಈ ರೀತಿ ಒಂದು ಹೋಗೋದಿದೆಯಲ್ಲ ದೇವಾಲಯಕ್ಕೆ, ತುಂಬ ಒಳ್ಳೆಯದು. ನೋಡಿ, ಪ್ರಸಾದ ವಿನಿಯೋಗ ಸ್ವಲ್ಪ ಮಟ್ಟಿಗೆ ಇನ್ನು ಮುಂದೆಗಡೆ ಕೊಡ್ಬೋದೇನೋ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ತಕ್ಕ ಮಟ್ಟಿಗೆ ಸಾಕು ಬೆಳಗಿನ ಜಾವ ಪ್ರಸಾದ. ನೋಡಿ, ಇದು ನೋಡಿ, ಇಲ್ಲಿ ಒಬ್ಬರು ಭಕ್ತಾದಿ ಆ ಶಂಕುವಿಂದ ವಾದ್ಯ ನುಡಿಸ್ತಾರೆ. ಅದು ಕೇಳೋದಕ್ಕೆ ಬಲಿತವಾಗಿರುತ್ತೆ. ಪ್ರತಿಯೊಂದು ದೇವಾಲಯದ ಮುಂದೆ ಹೋಗಿ ಈ ರೀತಿ ಅವರು ನೋಡಿ, ಶನೇಶ್ವರ ದೇವಸ್ಥಾನ. ಇದು ಬೆಟ್ಟದ ಹಿಂಭಾಗ ಹೋಗಬೇಕಾದ್ರೆ ಸಿಗೋದು ಇದು. ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು. ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಆದರೆ ಫಸ್ಟ್ ವೀಡಿಯೋ ನಮಗೇನು ಗೊತ್ತಿರುತ್ತೋ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೋ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ, ಅಷ್ಟೇ. ನೋಡಿ, ಆ ದೇವಸ್ಥಾನ ಗೊತ್ತಿದ್ದಂಗೆ ಅಲ್ಲೇ ಪಕ್ಕದಲ್ಲೇ ಒಂದು ಕಾಲ್ದಾರಿ ಇರುತ್ತೆ. ಆ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗೋದು. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರದರ್ಶನೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿರಿಯ ನಾಗರಿಕರು. ನೋಡಿ, ಎಲ್ಲ ಇವರು. ಹಾಗೆ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ದೂರ ರಸ್ತೆ ಸಿಗುತ್ತೆ. ನೋಡಿ, ಇದು ಬಸವಣ್ಣ ದೇವಸ್ಥಾನ. ಇಲ್ಲೂ ಸಹ ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ಮುಂದೆ ಸಾಗಬೇಕಾಗುತ್ತೆ. ಆಮೇಲೆ ನಾವು ನೋಡಿ, ಹಿಂಭಾಗ ದೇವಸ್ಥಾನ, ಈ ದೇವಸ್ಥಾನ ಹಿಂಭಾಗ ನಡ್ಕೊಂಡು ಹೋಗೋದು.
ನಾವು ಕೇಳ್ತೀವಿ ಬೆಟ್ಟದಲ್ಲಿ ಆ ಪ್ರಾಣಿ ಇರ್ತವೆ ಈ ಪ್ರಾಣಿ ಇರ್ತವೆ ಅಂತ. ಯಾವುದೇ ಪ್ರಾಣಿ ಸಹ ಇರಲ್ಲ. ನೋಡಿ ಸ್ವಲ್ಪ ದೂರ ಟಾರ್ ರೋಡು ಸಹ ಸಿಗುತ್ತೆ. ಬೆಟ್ಟದ್ದು ಆಲ್ಮೋಸ್ಟ್ ಬೆಟ್ಟ ಒಳಗಡೆ ಹೋಗ್ತೀವಿ. ನೋಡಿ ಇದು ಮುದ್ದಿರೇಶ್ವರ ದೇವಸ್ಥಾನ ಅಂತ. ಇದೇ ಈ ದೇವಸ್ಥಾನದ ಅಟ್ರಾಕ್ಷನ್ನು. ಅಂದರೆ ಹೇಳಬೇಕು ಅಂದರೆ ದೇವಸ್ಥಾನ ಸೆಂಟ್ರಲ್ಲಿ ಬರುತ್ತೆ, ಹಿಂಭಾಗ ಸೆಂಟ್ರಲ್ಲಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಇದು ಮೆಟ್ಲು ಹತ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಇಲ್ಲಿ ಬೆಳಗ್ಗೆ ಫಸ್ಟ್ ಪೂಜೆ ಆಗುತ್ತೆ. ಈ ಪೂಜೆ ಮುಗಿಸ್ಕೊಂಡು ಕೆಲವ್ರು ಹೋಗ್ತಾರೆ. ನೋಡಿ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಆ ಮುದ್ದಿರೇಶ್ವರ ದೇವಸ್ಥಾನ ಬಂದು ನೋಡಿ, ನಾವು ಇಲ್ಲೆಲ್ಲೋ ಹೋಗ್ತೀವಿ, ಯಾವುದು ಕೊಡಗು, ಚಿಕ್ಕಮಂಗ್ಳೂರು, ಅಲ್ಲಿ ಇಲ್ಲಿ ಮುದ್ದಿರೇಶ್ವರ ದೇವಸ್ಥಾನ ವ್ಯೂ ಪಾಯಿಂಟ್ ಅಂತ ಒಂದಿದೆ. ನೋಡೋಕೆ ಎರಡು ಕಣ್ಣು ಸಾಲಲ್ಲ. ನೋಡಿ ಯಾವ ರೀತಿ ಇದೆ ನೇಚರು. ನಾವೆಲ್ಲೆಲ್ಲ ಹೋಗ್ತೀವಿ ನೋಡಿ, ಸುತ್ತ ಅಲ್ಲೇ ಇದ್ಬಿಡೋಣ ಅನ್ನಿಸುತ್ತೆ ಸ್ನೇಹಿತರೆ. ತುಂಬ ತುಂಬ ಚೆನ್ನಾಗಿದೆ ನೇಚರು. ಇಂಥ ವಾತಾವರಣ ನೋಡೋಕ್ಕೆ ನಾವು 100 ಕಿಲೋಮೀಟ್ರ್ ಹೋಗ್ತೀವಿ. ಇಲ್ಲೇ ಹತ್ತದೊಳಿ ಮಾಡಿಕೊಂಡಿರೋದು ನಾವು ಶಿವಂಗಿ ಬೆಟ್ಟದಲ್ಲಿ ನೋಡೋಲ್ಲ ನಾವು. ನೋಡಿ ಸ್ನೇಹಿತರೆ ಯಾವ ಥರ ಇದೆ ನೋಡಿ. ಅದೇ ಕಾಣ್ತಾ ಇರೋದು ಮುದ್ದಿರೇಶ್ವರ ದೇವಸ್ಥಾನ. ಇದು ಬೆಳಗ್ಗೆ ಫಸ್ಟ್ ಪೂಜೆ 6:30 7 ಗಂಟೆ ಸುಮಾರಿಗೆ ನಡೆಯುತ್ತೆ. ಇಲ್ಲಿ ಕೆಲವರು ಈ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಹಂಗೆ ಹೊರಟೋಗ್ತಾರೆ. ನೋಡಿ ಇದು ಆಲ್ರೆಡಿ ಇವರು ಪೂಜೆ ಮುಗಿಸಿರೋರು ಆಲ್ರೆಡಿ ಪ್ರಸಾದ ತೊಗೊಂಡು ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಅನ್ನಂ ಬ್ರಹ್ಮ ಸ್ವರೂಪಂ ಅಂತ. ನೋಡಿ ಇನ್ನೂ ಬರೋರು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಮುದ್ದಿರೇಶ್ವರ ಅಲ್ಲಿ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ, ಏನು ತೊಂದರೆ ಇರಲ್ಲ. ಆರಾಮಾಗಿ ನಡೆದು ಬಂದವರು ಭಕ್ತಾದಿಗಳಿಗೆ ಎನರ್ಜಿ ಅಂದರೆ ಸುಸ್ತಾದವ್ರಿಗೆ ಬೇಕಾದ್ರೆ ನೀರು ಸಹ ಸಿಗುತ್ತೆ. ನೋಡಿ ಇದು ದೇವಸ್ಥಾನ. ದೇವ್ರದ್ದು ವಿಡಿಯೋ ಮಾಡಿದ್ದೆ, ಅದು ಸಿಗಲಿಲ್ಲ, ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಖಂಡಿತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಇದು ದೇವಸ್ಥಾನ ಹೊರ ಬರಬೇಕಾದ್ರೆ ಸಿಗೋದು ಇದು. ನೋಡಿ ಸ್ನೇಹಿತರೆ, ನೋಡಿ ಇದು ನಾಗಕಲ್ಲು ಎಲ್ಲ ಇದೆ ಇಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಸಹ ಬಂದಿರೋದು. ನಾವು ಹೇಳ್ತೀವಿ ಎಲ್ಲೋಗ್ತೀವಿ. ಅರುಣಾಚಲಂ ನಾನು 2 ಸತಿ ಹೋಗಿದ್ದೀನಿ. ಇಲ್ಲಿರೋ ಶಿವಂಗೆ ನಾವು ನೋಡಿಲ್ಲ. ಅಷ್ಟಲ್ವಾ ಸ್ನೇಹಿತರೆ? ನೋಡಿ ಇದು ದೇವಸ್ಥಾನದ ನೋಡಿ ಅನ್ನ ಪ್ರಸಾದ ವಿನಿಯೋಗ ಆಗ್ತಾಯಿದೆ. ಕ್ಯೂ ಅಲ್ಲಿ ನಿಂತು ಸತ್ತಿ ಸಾಲಲ್ಲಿ ನಿಂತು ಪ್ರಸಾದ ತೊಗೊಳ್ಬೇಕು. ಒಟ್ಟಿನಲ್ಲಿ ಬೆಳಗ್ಗೆ 7 ಗಂಟೆಗೆ ತಿನ್ನೋಕ್ಕಾಗಲ್ಲ ಅಷ್ಟು ಬಿರಿನ. ಆದ್ರೂ ದೇವಸ್ಥಾನ ಪ್ರಸಾದ ಅಂತ ಒಂದು ಸ್ವಲ್ಪ ತೊಗೊಬೇಕಾಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ತಿನ್ನೋಕ್ಕಾಗೋಲ್ಲ. ಆದರೂ ಪಾಪ ಬಂದಿರ್ತಾರೆ ಗಿರಿ ಪ್ರದರ್ಶನಕ್ಕೆ ಬಂದಿರೋ ಜನಗಳಿಗೆ ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಪ್ರಸಾದ ವಿನಿಯೋಗ ಮಾಡಿರ್ತಾರೆ. ನೋಡಿ ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ನಾನು ಯಾರು ಇಲ್ಲಲ್ಲಪ್ಪ ನನ್ನ ಕಡೆಯವರು ಅಂತಿದ್ದೆ. ನಮ್ಮ ಫ್ರೆಂಡ್ ನೋಡಿ ಎಲ್ಲ ಹಾಯ್ ಮಾಡಿದ್ರು ಒಬ್ಬರು. ಎಲ್ಲ ಹೊಸ ಪರಿಚಯನೇ. ಅದೇ ಹೇಳಲ್ವ, ನಾವು ಹತ್ರದವ್ರು ಒಬ್ಬರು ಇಲ್ಲ, ಎಲ್ಲ ದೂರದವರೇ. ದೊಡ್ಡಬಳ್ಳಾಪುರ, ತುಮಕೂರು, ಬೆಂಗಳೂರು, ಇಲ್ಲಿಂದ ಬಂದು ಅಲ್ಲಿ ನೈಟ್ ಆಲ್ಟ್ ಆಗಿರ್ತಾರೆ. ಇಲ್ಲಿ ಶಿವಗಂಗೆ ಬೆಟ್ಟದ ಬುಡದಲ್ಲಿ ಚೌಟ್ರಿ ಇದೆ. ಆ ಚೌಟ್ರಿ ಎಲ್ಲ ಫ್ರೀ ಇದೆ ಅವ್ರಿಗೆ. ಅಂದರೆ ಅವ್ರಿಗೆ ಅಂತ ಎಲ್ಲರಿಗೂ ಫ್ರೀ ಇದೆ. ನೋಡಿ ಮುದ್ದಿರೇಶ್ವರ ಮುಗಿಸ್ಕೊಂಡು ಬರ್ತಾಯಿದ್ವಿ ಮುಂದಿನ ಗಿರಿ ಪ್ರದರ್ಶನೆಗೆ. ಬಂದು ಆ ನೇಚರೊಳಗೆ ಹೋಗೋದಿದೆಯಲ್ಲ, ಯಾವುದೋ ಒಂದು ಕಾಡೊಳಗೆ ಬಂದುಬಿಟ್ಟಿದ್ದೀವೇನೋ, ಎಲ್ಲೋ ಎಷ್ಟೋ 1000 ಕಿಲೋಮೀಟ್ರ್ ದೂರದಾಗಿದ್ದೀವೇನೋ ಅಂತ ಅನ್ನಿಸ್ತದೆ. ಅಲ್ಲಿ ಒಂದು ಸತಿ ಹೋಗಿ ನೋಡಿ. ನೋಡಿ ಎಷ್ಟು 106 ಜನ ಹೋಗ್ತಾರೆ. ನೋಡಿ ಯಾರೋ ಒಬ್ರಿಗೆ ಏಟಾಗಿಬಿಟ್ಟಿದೆ ಪಾಪ, ಅವ್ರನ್ನ ಎತ್ಕೊಂಡು ಹೋಗ್ತಾಯಿದ್ದಾರೆ. ಹಿಂಗೆ ನೋಡಿ ಹೋಗ್ತಾಯಿದ್ದೀವಿ. ನೋಡಿ ಆ ನೇಚರು, ಆ ನೇಚರ್ ನೋಡೋದಕ್ಕೆ ಒಂದು ಪುಣ್ಯ. ನಾನು ಆಲ್ಮೋಸ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಪೂರ್ತಿಯಾಗಿ ನೋಡಿ ಇದು ಜ್ಞಾನ ಮಂದಿರ ಅಂತ ಹೇಳ್ತಾರೆ. ಇಲ್ಲಿ ಬಂದು ಒಂದು 5 ನಿಮಿಷ ಕುಂತ್ಕೊಂಡು ಆಲ್ರೆಡಿ 90 ಭಾಗ ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ ಗಿರಿ ಪ್ರದರ್ಶನೆ. ಇನ್ನು 10 ಭಾಗ ಇದ್ದೀವಿ. ಜ್ಞಾನ ಮಂದಿರ ಅಂತಾರೆ ಇದನ್ನು. ಬಂದು 5 ನಿಮಿಷ ಜ್ಞಾನ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಇಲ್ಲೂ ಸಹ ತಿಂಡಿ ವ್ಯವಸ್ಥೆನ ಮಾಡಿರ್ತಾರೆ. ಇಲ್ಲಿ ಜ್ಞಾನ ಮಂದಿರ್ತವೆ ನೋಡಿ, 2-3 ಕಡೆ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ. ನೋಡಿ ಶಿವಕುಮಾರ ಸ್ವಾಮೀಜಿಗಳು, ಸಾಯಿಬಾಬಾ ಇದ್ದಾರೆ ನೋಡಿ. ಇಲ್ಲಿ ಬಂದು ಜ್ಞಾನ ಮಂದಿರ ನೋಡಿ. ಇವ್ರು ಯಾರೋ ಚಂದ್ರಪ್ಪ ಅಂತ, ಇವರೇ ಅಂತೆ ಈ ಗಿರಿ ಪ್ರದರ್ಶನೆಗೆ ಇದು ನೋಡಿ. ಇದು ಶಿವಲಿಂಗ. ಎಷ್ಟು ದೇವ್ರು ಸಿಗ್ತವೆ, ಕಣ್ಣು ನೋಡೋದಕ್ಕೆ ಇದಾಗಲ್ಲ, ಅಷ್ಟು ದೇವ್ರುಗಳಿವೆ ಶಿವಗಂಗೆ ಬೆಟ್ಟದಲ್ಲಿ. ಇದು ಬೆಟ್ಟದ ಬ್ಯಾಕ್ ಸೈಡು ನೋಡಿ ಮಂಜಿನಿಂದ ತುಂಬ್ಕೊಂಬಿಟ್ಟಿದೆ. ನೋಡಿ ಎಷ್ಟು ಸೌಂದರ್ಯ ಪ್ರಕೃತಿ ನೋಡಿ. ಇದು ಬಂದ ಕೊನೆಯದಾಗಿ ಇದು ಈ ಕಡೆ ಹೋದರೆ ಕುದೂರು, ಈ ಕಡೆ ನೋಡಿ ಒಂದು ಸ್ಕೂಲ್ ಸಿಗುತ್ತೆ. ಆ ಸ್ಕೂಲ್ಗೆ ಎಂಡಾಗುತ್ತೆ ಗಿರಿ ಪ್ರದರ್ಶನೆ.
ಹತ್ತು ಕಡೆ ಹೋದರೆ ಕುದೂರು, ಈ ರಿಟರ್ನ್ ಹೋದರೆ ಶಿವಗಂಗೆ ಮಾಮೂಲಿ ಬೆಟ್ಟ. ನೋಡಿ, ಈ ಸೈಡ್ ಹೋದರೆ ಶಿವಗಂಗೆ ಬೆಟ್ಟ. ಇಲ್ಲಿಂದ ಮುಗಿಸ್ಕೊಂಡು ಗಣಪತಿ ದೇವಸ್ಥಾನ ಸಿಗುತ್ತೆ. ನೋಡಿ, ಗಣಪತಿ ಸ್ನೇಹಿತರೆ, ಇನ್ನು ಮುಂದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ದೇವಸ್ಥಾನ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನೂ ಗಿರಿಪ್ತಾರೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅಷ್ಟೇ, ಧನ್ಯವಾದಗಳು.